ಎಲ್ಲಿ ಮಧ್ಯಂತರ ಜಾಮೀನಿಗೆ ಕೊಕ್ಕೆ ಬೀಳುತ್ತೋ ಅಂತ ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದ ದರ್ಶನ್ಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಮಧ್ಯಂತರ ಜಾಮೀನಿನ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ. ಈ ಮಧ್ಯೆ ಸರ್ಜರಿಗೂ ಡೇಟ್ ಕೂಡ ಫಿಕ್ಸ್ ಆಗಿದೆ. ರೇಣುಕಾ ಸ್ವಾಮಿ ಕೊಲೆಯಾಗಿ 6 ತಿಂಗಳೇ ಕಳೆದೋಯ್ತು. ಜೈಲಲ್ಲೇ ಶತಕ ಬಾರಿಸಿದ್ದ ದರ್ಶನ್ ಆಸ್ಪತ್ರೆ ಸೇರಿಯೂ ತಿಂಗಳಾಯ್ತು. ಆದ್ರೂ ಕೊಲೆ ರಹಸ್ಯಕ್ಕೆ ಫುಲ್ ಸ್ಟಾಪ್ ಬೀಳ್ತಿಲ್ಲ. ಮಧ್ಯಂತರ ಜಾಮೀನಿನ ಮೇಲೆ ಹೊರಬಂದಿರೋ ದರ್ಶನ್ ಚಿಕಿತ್ಸೆ ನೆಪದಲ್ಲೇ ಮತ್ತಷ್ಟು ದಿನ ಕಾಲ ಕಳೆಯೋದಕ್ಕೆ ಇನ್ನಿಲ್ಲದ ಕಸರತ್ತು ಮಾಡ್ತಿದ್ದಾರೆ. ಬಳ್ಳಾರಿ ಜೈಲಲ್ಲಿದ್ದಾಗ ಕೂರೋದಕ್ಕಾಗ್ತಿಲ್ಲ, ಹೆಜ್ಜೆ ಇಡೋದಕ್ಕಾಗದೆ ಜೀವ ಹಿಂಡಿದಂತಾಗ್ತಿತ್ತು. ಆದ್ರೆ ಆಸ್ಪತ್ರೆ ಸೇರಿ ತಿಂಗಳು ಆಗ್ತಾ ಬಂದ್ರು ಇನ್ನೂ ಸರ್ಜರಿ ಆಗಿಲ್ಲ. ಹೈ ಬಿಪಿ ಅನ್ನೋ ದಾಳ ಇಟ್ಕೊಂಡು ದಿನ ತಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿಯೇ ಹೈಕೋರ್ಟ್ ಅಂಗಳದಲ್ಲಿ ಕಾವೇರಿದ ವಾದ ಪ್ರತಿವಾದ ನಡೆದಿದೆ. ದರ್ಶನ್ಗೆ ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಬಾರದು ಅಂತ ಎಸ್ಪಿಪಿ ಪ್ರಸನ್ನಕುಮಾರ್ 16 ಲಾ ಪಾಯಿಂಟ್ ಹಾಕಿದ್ದಾರೆ. ಹೈಕೋರ್ಟ್ನಲ್ಲಿ ಎಸ್ಪಿಪಿಯ ಪ್ರತಿವಾದ ಶುರುವಾಗ್ತಿದ್ದಂತೆ ದರ್ಶನ್ ಪರ ವಕೀಲರು ಮಾಡಿದ್ದ ಆರೋಪಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ಸಿವಿ ನಾಗೇಶ್ ಯಾವೆಲ್ಲ ಆರೋಪ ಮಾಡಿದ್ರೋ ಅದಕ್ಕೆಲ್ಲ ಲೆಕ್ಕ ಚುಕ್ತಾ ಮಾಡೋ ಕೆಲಸ ಮಾಡಿದ್ದಾರೆ. ದರ್ಶನ್ ಪರ ವಕೀಲರಿಗೆ ಪೊಲೀಸರ ಮೇಲೆ ಅನುಮಾನ. ಪೊಲೀಸರೇ ರಕ್ತದ ಕಲೆ ಹಾಕಿದ್ರು ಅಂದಿದ್ರು. ಆದ್ರೆ ಸ್ಯಾಂಪಲ್ ಸಂಗ್ರಹಿಸಿದ್ದು ಪೊಲೀಸರಲ್ಲ, ಎಫ್ಎಸ್ಎಲ್ ಮತ್ತು ಮೆಡಿಕಲ್ ಟೀಮ್ ಅಧಿಕಾರಿಗಳು. ಎಫ್ಎಸ್ಎಲ್ ವರದಿಗಳಲ್ಲಿ ಪೊಲೀಸರ ಪಾತ್ರವಿಲ್ಲ. ಹೀಗೆ ಪೊಲೀಸ್ ತನಿಖೆ ಬಗ್ಗೆ ಎಸ್ಪಿಪಿ ಸಮರ್ಥಿಸಿಕೊಳ್ತಿದ್ದಂತೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಒಂದಿಷ್ಟು ಪ್ರಶ್ನೆ ಎತ್ತಿದ್ರು. ಮೃತದೇಹದಲ್ಲಿ 2.5 ಸೆಂಟಿಮೀಟರ್ ಗಾಯ ಮಾತ್ರ ಪತ್ತೆ. ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ತಿರುಚಲಾಗಿದೆ. ಪ್ರಾಸಿಕ್ಯೂಷನ್ ಜೊತೆ ಸೇರಿ ವೈದ್ಯರು ತಿರುಚಿದ್ದಾರೆ. ಹೀಗಂತ ಸಿವಿ ನಾಗೇಶ್ ವಾದಿಸ್ತಿದ್ದಂತೆ ನ್ಯಾಯಾಧೀಶರು ಪ್ರತ್ಯಕ್ಷದರ್ಶಿಯ ಹೇಳಿಕೆ ಬಗ್ಗೆ ಪ್ರಶ್ನೆ ಎತ್ತಿದ್ರು. ಪ್ರತ್ಯಕ್ಷದರ್ಶಿ ಹೇಳಿಕೆ ತಡವಾಗಿ ದಾಖಲಾಗಿದ್ದೇಕೆ? ಹೀಗಂತ ಡಿಫೆನ್ಸ್ ವಕೀಲರು ಪ್ರಶ್ನಿಸಿದ್ದಾರೆ. ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ಈ ವಾದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಒಂದಿಷ್ಟು ಕ್ರಾಸ್ ಕ್ವೆಶ್ಚನ್ ಮಾಡಿದ್ರು. 91ನೇ ಸಾಕ್ಷಿ ಪುನೀತ್ ಬೆಂಗಳೂರಿನಲ್ಲೇ ಇದ್ದ. ಜೂನ್ 9ರಿಂದಲೂ ಬೆಂಗಳೂರಿನಲ್ಲೇ ಇದ್ದ. ಆದರೂ ಆತನ ಹೇಳಿಕೆ ದಾಖಲಿಸಿಯೇ ಇಲ್ಲ. 4 ತಿಂಗಳ ನಂತರ ಹೆಚ್ಚುವರಿ ಹೇಳಿಕೆ ದಾಖಲಿಸಿದ್ದಾರೆ. ಹೀಗೆ ಪ್ರತ್ಯಕ್ಷ ಸಾಕ್ಷಿ ಪುನೀತ್ ಬಗ್ಗೆ ವಾದ ಪ್ರತಿವಾದ ಮುಗಿಯುತ್ತಿದ್ದಂತೆ ಎಸ್ಪಿಪಿ ಪ್ರಸನ್ನಕುಮಾರ್ ದರ್ಶನ್ ಹಾಗೂ ಪವಿತ್ರ ವಿಷಯವನ್ನ ಪ್ರಸ್ತಾಪಿಸ್ತಾ ಹೋದ್ರು. ದರ್ಶನ್ ಸ್ವಾಮಿ ಎದೆ ಮೇಲೆ ತುಳಿದಿದ್ದಾರೆ. ಇದನ್ನ ಪ್ರತ್ಯಕ್ಷ ಸಾಕ್ಷಿ ಪುನೀತ್ ನೋಡಿದ್ದಾರೆ. ದರ್ಶನ್ ಇವಳೇ ನನ್ನ ಹೆಂಡತಿ ಅಂತ ಹೇಳಿದ್ದಾರೆ. ಪವಿತ್ರ ಗೌಡರನ್ನ ತೋರಿಸಿ ಹೇಳಿದ್ದಕ್ಕೆ ಸಾಕ್ಷಿಗಳಿವೆ. ಪವಿತ್ರ ಗೌಡ ಸಹ ಚಪ್ಪಲಿಯಲ್ಲಿ ಹಲ್ಲೆ ಮಾಡಿದ್ದಾರೆ. ದರ್ಶನ್ ಸ್ವಾಮಿ ಪ್ಯಾಂಟ್ ಬಿಚ್ಚಿಸಿ ಹೊಡೆದಿದ್ದಾರೆ. ಎಲ್ಲ ಆರೋಪಿಗಳು ದರ್ಶನ್ಗೆ ಪರಿಚಿತರ? ಹೌದು, ಅವರೆಲ್ಲರೂ ದರ್ಶನ್ಗೆ ಪರಿಚಿತರೇ. ಆತನ ಜೊತೆ ಕೆಲಸ ಮಾಡುತ್ತಿದ್ದವರೇ ಆಗಿದ್ದಾರೆ. ಡಿಜಿಟಲ್ ಹೆಜ್ಜೆ ಗುರುತು ಅವರ ಪಾತ್ರ ತೋರಿಸಿದೆ. ಹೀಗೆ ಒಂದಿಷ್ಟು ಸಾಕ್ಷಿಗಳ ಜೊತೆ ವಾದ ಮಂಡಿಸಿದ ಎಸ್ಪಿಪಿ ಪ್ರಸನ್ನಕುಮಾರ್ ತಮ್ಮ ವಾದ ಮುಗಿಸ್ತಿದ್ದಂತೆ ದರ್ಶನ್ ಪರ ವಕೀಲರಾದ ಸಿವಿ ನಾಗೇಶ್ ಪ್ರತಿವಾದ ಶುರು ಮಾಡಿದ್ರು. ಈ ವೇಳೆ ದರ್ಶನ್ ಆರೋಗ್ಯದ ವಿಷಯದಲ್ಲಿ ಗೆದ್ದಿದ್ದ ಅನುಮಾನದ ಬಗ್ಗೆ ಎಳೆ ಎಳೆಯಾಗಿ ಮಾಹಿತಿ ನೀಡಿದ್ರು. ಡಾಕ್ಟರ್ಗೆ ಬೇಗ ಸರ್ಜರಿ ಮಾಡಿ ಅಂತ ಹೇಳಲಾಗಲ್ಲ, ಬೇಲ್ ಮುಗಿದು ಬಿಡುತ್ತೆ ಅಂತ ಹೇಳಲೂ ಆಗಲ್ಲ. ಚಿಕಿತ್ಸೆ ಬಗ್ಗೆ ವೈದ್ಯರು ನಿರ್ಧಾರ ಮಾಡ್ತಾರೆ. ನಾನು ಮಧ್ಯಂತರ ಜಾಮೀನಿನ ಮೇಲೆ ಇದ್ದೇನೆ, ಬೇಗ ಚಿಕಿತ್ಸೆ ಕೊಡಿ ಅಂತ ಕೇಳಲು ಆಗಲ್ಲ. ಡಿಸೆಂಬರ್ 11ಕ್ಕೆ ಆಪರೇಷನ್ ನಿಗದಿ ಮಾಡಲಾಗಿದೆ. ಈಗ ಫಿಸಿಯೋಥೆರಪಿ ವ್ಯಾಯಾಮ ಮಾಡಿಸಲಾಗ್ತಿದೆ. ಡಾಕ್ಟರ್ ಹೇಳಿದಂತೆ ಆಪರೇಷನ್ ಮಾಡಿಸಬೇಕು. ಆಸ್ಪತ್ರೆಯಲ್ಲಿರೋ ದರ್ಶನ್ಗೆ ತಾತ್ಕಾಲಿಕ ರಿಲೀಫ್. ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡಿದ ಕೋರ್ಟ್. ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ದಿನಾಂಕ ನಿಗದಿಪಡಿಸದೆ ತೀರ್ಪು ಕಾಯ್ದಿರಿಸಿದ್ದಾರೆ. ಹೀಗಾಗಿ ಕೋರ್ಟ್ನಿಂದ ಮುಂದಿನ ಆದೇಶ ಬರೋವರೆಗೂ ದರ್ಶನ್ಗೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗಲಿದೆ. ಸದ್ಯ ಇನ್ನೊಂದಷ್ಟು ದಿನ ದರ್ಶನ್ ಬಚಾವಾಗಲಿದ್ದು ಹೈಕೋರ್ಟ್ ತೀರ್ಪು ಏನ್ ಬರುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಗಂಗಾಧರ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಆ ಏರಿಯಾದ ಹೆಣ್ಮಕ್ಕಳು ಓಡಾಡೋದಕ್ಕೂ ಕೂಡ ಹೆದರ್ತಾ ಇದ್ರು. ಎಲ್ಲಿ ಬರ್ತಾನೋ, ಇನ್ನೇನು ಅವಾಂತರ ಮಾಡ್ತಾನೋ ಅನ್ನೋ ಭಯದಲ್ಲೇ ಬದುಕ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲೆಂದ್ರಲ್ಲಿ ಕಾಣಿಸಿಕೊಳ್ಳೋ ಕಾಮುಕ ಕೊಡಬಾರದ ಕಾಟ ಕೊಡ್ತಿದ್ದಾನೆ.
ಹೆಣ್ಮಕ್ಕಳ ಮುಂದೆ ಬರ್ತಾನೆ, ಕೆಟ್ಟದಾಗಿ ತೋರಿಸ್ತಾನೆ. ಅಲ್ಲಡ್ಸಪ್ಪನ ಕಾಟಕ್ಕೆ ಬೆಚ್ಚಿ ಬಿದ್ರು ಹಿಂದೂ ಹೆಣ್ಮಕ್ಕಳು. ಇವನೇ ನೋಡಿ, ಕಂಡ ಜಾಗದಲ್ಲಿ ಕೈ ಅಲ್ಲಾಡಿಸುವಂತ ಕಾಮ ಪಿಶಾಚಿ. ಇವನಿಗೆ ಕಾಮದ ಹುಚ್ಚೋ ಅಥವಾ ಸೈಕೋ ಗೀಕೋ ಆಗಿದ್ದಾನೋ ಒಂದು ಗೊತ್ತಿಲ್ಲ. ಆದ್ರೆ ಹೆಣ್ಮಕ್ಕಳನ್ನ ಕಂಡ್ರೆ ಮಾತ್ರ ಇವನ ತಲೆ ಮಾತ್ರ ನಿಲ್ಲಲ್ಲ, ಕೈ ಸುಮ್ನಿರಲ್ಲ. ಅದರಲ್ಲೂ ಹಿಂದೂ ಹೆಣ್ಮಕ್ಕಳು ಎದುರಿಗೆ ಬಂದ್ರಂತೂ ಮುಗಿದ್ದೇ ಹೋಯ್ತು. ಪ್ಯಾಂಟ್ ಜಿಪ್ ತೆಗಿತಾನೆ, ಮರ್ಮಾಂಗ ತೋರಿಸಿ ಕೆಟ್ಟದಾಗಿ ವಿಕೃತಿ ಮೆರಿತಾನೆ. ರಾಯಚೂರು ನಗರದ ರೈಲ್ವೆ ಸ್ಟೇಷನ್ ಬಳಿಯ ಸಾಯಿಬಾಬಾ ದೇವಸ್ಥಾನದ ಹಿಂಭಾಗವೇ ಈತನ ಅಡ್ಡ. ದಿನ ಇದೇ ಜಾಗದಲ್ಲಿ ಬಂದು ನಿಲ್ಲುವಂತ ಅಕ್ಬರ್ ಹಿಂದೂ ಹುಡುಗಿಯರನ್ನೇ ಟಾರ್ಗೆಟ್ ಮಾಡ್ತಾನೆ. ಒಮ್ಮೆ ಅವರ ಮುಂದೆ ಹೋಗ್ತಾನೆ, ಇನ್ನೊಮ್ಮೆ ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಹೆಣ್ಮಕ್ಕಳ ಎದುರಲ್ಲಿ ಕೆಟ್ಟದಾಗಿ ಸನ್ನೆ ಮಾಡ್ತಾ ಕೊಡಬಾರ್ದ ಕಾಟವನ್ನ ಕೊಡ್ತಿದ್ದಾನೆ. ಈ ಕಾಮೇಶ್ವರನ ಕಾಟಕ್ಕೆ ಬೆಚ್ಚಿ ಬಿದ್ದಿರುವಂತ ಹೆಣ್ಮಕ್ಕಳು ಒಬ್ಬೊಬ್ಬರೇ ಓಡಾಡೋದಕ್ಕೂ ಕೂಡ ಹೆದರ್ತಾ ಇದ್ದಾರೆ. ಅಕ್ಬರ್ ಅನ್ನೋ ರಾಯಚೂರಿನವ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಸಾಯಿಬಾಬಾ ಮಂದಿರ ಹಿಂದ್ಗಡೆ ನಮ್ಮ ಹಿಂದೂ ಹುಡುಗರು ಕಾಲೇಜ್ ಬಿಟ್ಟು ಮನೆಗೆ ಹೋಗೋ ಟೈಮಲ್ಲಿ ಹಿಂದೂ ಹುಡುಗಿಯರು ಬರೋದ್ ನೋಡಿ ಪ್ಯಾಂಟ್ ತೋರಿಸ್ತಾ ಇದ್ದಾನೆ. ಮುಸ್ಲಿಂ ಹುಡುಗಿಯರು ಬಂದಾಗ ನೆಟ್ಟಗಿರ್ತಾನೆ, ಹಿಂದೂ ಹುಡುಗಿಯರು ಬಂದಾಗ ಈ ತರ ನಾಟಕ ಮಾಡ್ತಾ ಇದ್ದಾನೆ. ಅಕ್ಬರನ ಕಾಮ ಕೇಳಿ ಜಾಸ್ತಿ ಆಗ್ತಾ ಇದ್ದಂತೆ ಸ್ಥಳೀಯರ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿದ್ದಾರೆ. ಈತನ ಬಾಯಲ್ಲೇ ತನ್ನ ಕಾಮಚೇಷ್ಟೆ ಬಗ್ಗೆ ಬಾಯಿ ಬಿಡಿಸಿದ್ದು ಧರ್ಮದೇಟನ್ನ ಕೊಟ್ಟಿದ್ದಾರೆ. ಈತನ ವಿಡಿಯೋ ರಾಯಚೂರಲ್ಲಿ ಸಖತ್ ವೈರಲ್ ಆಗಿದ್ದು ಕೂಡಲೇ ಆರೋಪಿ ಬಂಧಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಹಿಂದೂ ಯುವತಿಯರಿಗೆ ಒಂದು ಅಸಭ್ಯವಾಗಿ ಪ್ಯಾಂಟನ್ನು ತೋರಿಸ್ತಾ ಇದ್ದಾನೆ. ಸೊ ಅದು ಎಲ್ಲ ತಲ್ಲಿ ವೈರಲ್ ಆಗಿದೆ, ಆಕ್ರೋಶನೂ ಆಗಿದೆ. ಸಾರ್ವಜನಿಕರು ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದು ಪೊಲೀಸ್ ಇಲಾಖೆಯಲ್ಲೇನೂ ಗಮನಕ್ಕೆ ಬಂದಿದೆ ಅಂತ ನಮಗೆ ಈಗ ಮಾಹಿತಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಒಂದು ವ್ಯಕ್ತಿಯನ್ನು ಆದಷ್ಟು ಬೇಗ ಕ್ರಮ ಕೈಗೊಳ್ಳಿ, ಎಂಕ್ವೈರಿ ಮಾಡಿ ಪೊಲೀಸ್ ಇಲಾಖೆಯವರು ಅಂತ ನಾವು ಒಂದು ಮನವಿ ಮಾಡ್ತಾ ಇದ್ವಿ. ಒಟ್ಟಿನಲ್ಲಿ ಕಾಲೇಜಿಗೆ ಹೋಗುವಂತ ಹೆಣ್ಮಕ್ಕಳು ಈ ರಸ್ತೆಯಲ್ಲಿ ಓಡಾಡೋದಕ್ಕೆ ಹೆದರ್ತಾ ಇದ್ದು ಹೆಣ್ಣನ್ನ ಕಾಮದ ವಸ್ತುವಿನಂತೆ ನೋಡುವಂತ ಇಂಥವರಿಗೆ ತಕ್ಕ ಶಾಸ್ತಿ ಆಗ್ಬೇಕಾಗಿದೆ. मुस्लिम बच्चा है उसको बताए तो हिंदुओं के किसी ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ರಾಯಚೂರು. ಕೋಲಾರದ ಶ್ರೀನಿವಾಸಪುರದಲ್ಲಿ ದೊಡ್ಡ ಹಂಗಾಮವೇ ನಡೆದು ಹೋಗಿದೆ. ರಮೇಶ್ ಕುಮಾರ್ ವಿರುದ್ಧ ರೈತ ಸಂಘದವರು ಸಿಡಿದೇಳ್ತಿದ್ದಂತೆ ತಹಶೀಲ್ದಾರ್ ಕಚೇರಿ ರಣಾಂಗಣವಾಗಿದೆ. ಶ್ರೀನಿವಾಸಪುರ ತಹಶೀಲ್ದಾರ್ ಕಚೇರಿ ಎದುರು ರೈತ ಸಂಘದ ಮುಖಂಡರು ಪ್ರತಿಭಟನೆ ಮಾಡುವಂತ ವೇಳೆ ರಮೇಶ್ ಕುಮಾರ್ ಅವರ ಬೆಂಬಲಿಗರು ಹಲ್ಲೆಯನ್ನ ಮಾಡಿರುವುದು. ಕೋಲಾರದಲ್ಲಿ ರೈತ ಸಂಘ ಹಾಗೂ ರಮೇಶ್ ಕುಮಾರ್ ಬೆಂಬಲಿಗರ ಮಧ್ಯೆ ಮಹಾಯುದ್ಧವೇ ಶುರುವಾಗಿದೆ. ಮಾಜಿ ಸ್ಪೀಕರ್ 61.39 ಎಕರೆ ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ರೈತ ಸಂಘದವರು ಸಿಡಿದೆದ್ದಿದ್ದು ಇವತ್ತು ಪ್ರತಿಭಟನೆಗೆ ಇಳಿತಾ ಇದ್ದಂತೆ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಶ್ರೀನಿವಾಸಪುರ ತಾಲೂಕು ಕಚೇರಿಯಲ್ಲಿ ನಡೀತಿದ್ದ ಪ್ರತಿಭಟನೆ ವೇಳೆ ರಮೇಶ್ ಕುಮಾರ್ ಫೋಟೋ ಹಾಕಿದ್ದಕ್ಕೆ ಕೆರಳಿ ಕೆಂಡವಾದ ಕೈ ನಾಯಕರು ರೈತ ಸಂಘದವರ ಮೇಲೆ ಮುಗಿಬಿದ್ದಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸರ್ವೆ ನಂಬರ್ 2ರಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ 61.39 ಎಕರೆ ಅರಣ್ಯ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ದೊಡ್ಡ ಆರೋಪವಿದೆ. ಹೀಗಾಗಿ ಜಂಟಿ ಸರ್ವೆ ಕಾರ್ಯಕ್ಕೆ ನವೆಂಬರ್ 6ರಂದು ದಿನಾಂಕ ನಿಗದಿ ಮಾಡಲಾಗಿತ್ತು. ಆದರೆ ಕಂದಾಯ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ತಾಂತ್ರಿಕ ಕಾರಣ ಹೇಳಿ ಸರ್ವೆ ಕಾರ್ಯವನ್ನ ಮುಂದೂಡಿದ್ರು. ಇದು ರೈತ ಸಂಘದವರನ್ನ ಕೆರಳಿಸಿತ್ತು. ಅಂದಿನಿಂದಲೂ ಒಂದಲ್ಲ ಒಂದು ಕಾರಣ ಹೇಳ್ಕೊಂಡು ಬರ್ತಾ ಇದ್ರಿಂದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ತಹಸೀಲ್ದಾರ್ ಕಚೇರಿ ಮುಂದೆ ಅರೆಬೆತ್ತಲೆ ಪ್ರತಿಭಟನೆ ಕುಳಿತಿತ್ತು. ಈ ವೇಳೆ ರಮೇಶ್ ಕುಮಾರ್ ಭಾವಚಿತ್ರ ಹಾಕಿದ್ದಕ್ಕೆ ಸಿಡಿದೆದ್ದ ಬೆಂಬಲಿಗರು ಏಕಾಏಕಿ ಮುಗಿಬಿದ್ದಿದ್ದಾರೆ. ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಸಿಕ್ಕವರ ಮೇಲೆ ಹಲ್ಲೆ ಮಾಡಿದ್ದಾರೆ. ನಾವು ಮೊದಲೇ 4 ದಿನ ಮುಂಚೆನೇ ಪೇಪರ್ ಸ್ಟೇಟ್ಮೆಂಟ್ ಹಾಕಿದ್ವಿ. ಇಲ್ಲ ನವೆಂಬರ್ 6ರಂದು ಜಂಟಿ ಸರ್ವೆ ಏನು ಮಾಡಿದ್ದೀರಾ, ಆ ಜಂಟಿ ಸರ್ವೆ ಯಾಕೆ ಮುಂದೂಡಿದ್ದೀರಾ, ಅದು ಸಾರ್ವಜನಿಕವಾಗಿ ಉತ್ತರ ಬೇಕು ಅಂತೇಳಿ ನಾವು ಕೇಳ್ತಾ ಇದ್ವಿ. ನಾವು ರಮೇಶ್ ಕುಮಾರ್ ಫೋಟೋನ ಇಟ್ಕೊಂಡಿದ್ವಿ. ತಪ್ಪೇನಿದೆ ಅದರಲ್ಲಿ? ಏಕಾಏಕಿ ಬಂದು ತಹಶೀಲ್ದಾರು ಏಕಾಏಕಿ ಬಂದಿದ್ದನ್ನು ಅದಂಗೆ ಹಿಂಗೆ ಅಂತೇಳಿ ಯಾವ ರೀತಿ ರೌಡಿಸಮ್ ಮಾಡಿದ್ರಂದರೆ, ಒಬ್ಬ ತಹಶೀಲ್ದಾರಲ್ಲ ಅವರು, ರಮೇಶ್ ಕುಮಾರ್ ಅವರು ಗುಲಾಮ್ರಾಗಿ ಕೆಲಸ ಮಾಡಿಬಿಟ್ಟಿದ್ದಾರೆ. ರೈತ ಸಂಘದವರ ಆರೋಪಕ್ಕೆ ರಮೇಶ್ ಕುಮಾರ್ ಬೆಂಬಲಿಗರು ತಿರುಗೇಟು ಕೊಟ್ಟಿದ್ದಾರೆ. ಅರಣ್ಯ ಭೂಮಿ ಒತ್ತುವರಿಯಾಗಿದ್ರೆ ಕಾನೂನುಬದ್ಧವಾಗಿ ಕ್ರಮವಾಗುತ್ತೆ. ಆದ್ರೆ ವಿನಾಕಾರಣ ರಮೇಶ್ ಕುಮಾರ್ ಫೋಟೋ ಹಾಕಿ ತೇಜೋವಧೆ ಮಾಡಿದ್ದಾರೆ. ನಾವು ಯಾರ ಮೇಲೂ ಹಲ್ಲೆ ಮಾಡಿಲ್ಲ ಅಂತ ಕಾಂಗ್ರೆಸ್ ಮುಖಂಡ ದಿಂಬಾಲ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಷ್ಟು ವರ್ಷದಿಂದ ಎಲ್ಲೋಗಿದ್ರು ಇವರೆಲ್ಲ, ಇವಾಗ ಪ್ರತಿಭಟನೆ ಮಾಡುವಾಗ ಇವತ್ತು ಬೇಕಂತ ಯಾರು ಹೇಳ್ಕೊಟ್ರು ನನಗೆ ಗೊತ್ತಿಲ್ಲ. ರಮೇಶ್ ಕುಮಾರ್ ಅವ್ರ ಭಾವಚಿತ್ರ ಇಟ್ಕೊಂಡು ಮಾಡುವಾಗ ಇಲ್ಲಿ ಅವ್ರದ್ದೇ ಒಂದು ಬಳಗ ಇದೆ, ಒಂದು ಬಣ ಇದೆ.
ಓಡಾಡ್ತಾ ಇರ್ತಾರೆ, ಜನ ರುಚಿ ಕೇಳೋದಿಲ್ವಾ? ನೀವು ಮಾಡಿ, ಪ್ರತಿಭಟನೆ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ, ಅದು ನಿಮ್ಮ ಹಕ್ಕು. ರಮೇಶ್ ಕುಮಾರ್ ಬಾಜ್ ಹತ್ರ ಇಟ್ಕೊಟ್ಟದ್ದು ಬೇಕಂತ ಅವ್ರಿಗೆ ಅವಮಾನ ಮಾಡಬೇಕು, ತೇಜೋವಧೆ ಮಾಡಬೇಕಂತಾನೆ ಇರಬೇಕು. ಇದೆಲ್ಲದರ ಮಧ್ಯೆ ಕೇಂದ್ರ ಅರಣ್ಯ ಇಲಾಖೆ ಅಧಿಕಾರಿಗಳು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಕೊಟ್ಟಿದ್ದಾರೆ. ತಿಂಗಳೊಳಗೆ ಜಂಟಿ ಸರ್ವೆ ನಡೆಸಿ ಕ್ರಮದ ಬಗ್ಗೆ ಮಾಹಿತಿ ನೀಡಿ ಎಂದಿದ್ದಾರೆ. ಹೀಗಾಗಿ ಮುಂದೇನಾಗುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ರಘುರಾಜ್, ನ್ಯೂಸ್ 18, ಕೋಲಾರ. ಬಳ್ಳಾರಿಯಲ್ಲಿ 6 ಬಾಣಂತಿಯರು ಸಾವನ್ನಪ್ಪಿದ್ರು. ಕಾರಣ ಏನು ಅನ್ನೋದು ಮಾತ್ರ ಗೊತ್ತಾಗಿರಲಿಲ್ಲ. ಇದೀಗ ಐವಿ ಗ್ಲೂಕೋಸ್ನ ವರದಿ ಸರ್ಕಾರದ ಕೈ ಸೇರಿದ್ದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಸರಕಾರದ ಕೈ ಸೇರಿದ ಬಾಣಂತಿಯರ ಸಾವಿನ ವರದಿ. ಐವಿ ಗ್ಲೂಕೋಸ್ ಬಗ್ಗೆ ಬಂತು ಶಾಕಿಂಗ್ ನ್ಯೂಸ್. ಬಳ್ಳಾರಿ ಬಾಣಂತಿಯರ ಮರಣ ಮೃದಂಗ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಪ್ರಾಣ ಉಳಿಸಬೇಕಾದ ಆಸ್ಪತ್ರೆಯೇ ಸಾವಿನ ಕೂಪವಾಗ್ತಿದೆ ಅನ್ನೋದು ಎಲ್ಲರಿಗೂ ಆತಂಕ ಮೂಡಿಸಿತ್ತು. ಬಳ್ಳಾರಿ ಜಿಲ್ಲಾಸ್ಪತ್ರೆ ಹಾಗೂ ಬಿಮ್ಸ್ಗೆ ಹೋದ್ರಂತೂ ಬಾಣಂತಿಯರು ಮರಳಿ ಬರ್ತಾರೆ ಅನ್ನೋ ಗ್ಯಾರಂಟಿಯೇ ಇರಲಿಲ್ಲ. ಹೀಗಾಗಿ ಸರಕಾರ ಹಾಗೂ ವೈದ್ಯರ ಮೇಲೆ ಜನ ರೊಚ್ಚಿಗೆದ್ದಿದ್ರು. ಈ ಬಗ್ಗೆ ನಿರಂತರ ವರದಿ ಪ್ರಸಾರ ಮಾಡಿದ್ದ ನ್ಯೂಸ್ 18 ಸರಕಾರದ ಕಣ್ತೆರೆಸೋ ಕೆಲಸ ಮಾಡಿತ್ತು. ಹೀಗಾಗಿಯೇ ಐವಿ ಗ್ಲೂಕೋಸ್ ಅನ್ನ ಪ್ರಯೋಗಾಲಯಕ್ಕೆ ಕಳಿಸಿಕೊಟ್ಟಿದ್ರು. ಅದರ ವರದಿ ಈಗ ಸರಕಾರದ ಕೈ ಸೇರಿದ್ದು. ಐವಿ ಗ್ಲೂಕೋಸ್ ಬಳಕೆಗೆ ಯೋಗ್ಯವಲ್ಲ ಅನ್ನೋ ಸತ್ಯ ಹೊರಬಿದ್ದಿದೆ. ಬಳ್ಳಾರಿಯಲ್ಲಿ 6 ಬಾಣಂತಿಯರು ಸಾವನ್ನಪ್ಪಿದ್ದಂತೆ ಡಾಕ್ಟರ್ ಸವಿತಾ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿತ್ತು. ಬಳ್ಳಾರಿ ಆಸ್ಪತ್ರೆಗೆ ಭೇಟಿ ನೀಡಿದ್ದ ತಜ್ಞರ ತಂಡ ಐವಿ ಗ್ಲೂಕೋಸ್ನಲ್ಲೇ ಸಮಸ್ಯೆ ಇದೆ ಅಂತ ವರದಿ ನೀಡಿತ್ತು. ಹೀಗಾಗಿ ಪಶ್ಚಿಮ ಬಂಗಾಳ ಮೂಲದ ಕಂಪನಿಯ ಗ್ಲೂಕೋಸ್ ಅನ್ನ ಪರೀಕ್ಷೆಗೆ ಕಳುಹಿಸಲಾಗಿತ್ತು. ಇದರ ವರದಿ ಈಗ ಬಂದಿದ್ದು ಬೆಚ್ಚಿ ಬೀಳಿಸುವ ಅಂಶ ಹೊರಬಿದ್ದಿದೆ. ಬಳ್ಳಾರಿಯಲ್ಲಿ ಬಳಸಿದ್ದ ಐವಿ ಫ್ಲೂಯಿಡ್ನ 3 ಬ್ಯಾಚ್ಗಳನ್ನ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿತ್ತು. 10 ದಿನಗಳ ಬಳಿಕ 3 ಬ್ಯಾಚ್ನಲ್ಲಿ 1 ಬ್ಯಾಚ್ನ ವರದಿಯನ್ನ NABL ಸರಕಾರಕ್ಕೆ ಸಲ್ಲಿಕೆ ಮಾಡಿದೆ. ಇದರಲ್ಲಿ ಐವಿ ಗ್ಲೂಕೋಸ್ ಬಳಕೆಗೆ ಯೋಗ್ಯವಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿದೆ. ಎಂಡೋಟಾಕ್ಸಿಕ್ ಬ್ಯಾಕ್ಟೀರಿಯಾ ಅಂಶ ಪತ್ತೆಯಾಗಿದ್ದು, ಈ ಎಂಡೋಟಾಕ್ಸಿಕ್ ಬ್ಯಾಕ್ಟೀರಿಯಾ ಮನುಷ್ಯನ ದೇಹಕ್ಕೆ ಸೇರಿದ್ರೆ ಸಾವು ಸಂಭವಿಸುವ ಸಾಧ್ಯತೆ ಇದೆಯಂತೆ. ಇದೇ ಕಾರಣದಿಂದಲೇ ಬಾಣಂತಿಯರು ಮೃತಪಟ್ಟಿರಬಹುದು ಅನ್ನೋ ಸಂಶಯ ಕಾಡುವುದಕ್ಕೆ ಶುರುವಾಗಿದೆ. ಸದ್ಯಕ್ಕೆ 1 ಬ್ಯಾಚ್ನ ವರದಿ ಬಂದಿದ್ದು, ಇನ್ನೆರಡು ಬ್ಯಾಚ್ನ ರಿಪೋರ್ಟ್ನಲ್ಲಿ ಏನು ವರದಿಗಳು ಬರಲಿದೆ ಅನ್ನೋ ಕುತೂಹಲ ಹೆಚ್ಚಿಸಿದೆ. ಒಂದು ಬೆಲ್ಲಾರಿ ಹಾಸ್ಪಿಟಲ್ದಲ್ಲಿ 3 ಬ್ಯಾಚಸ್ ಏನು ಯೂಸ್ ಆಗಿತ್ತು. ಅದರಲ್ಲಿ ಒಂದು ಬ್ಯಾಚ್ದು ಎಂಡೋಟಾಕ್ಸಿನ್ದು ಪ್ರೆಸೆನ್ಸ್ ಇದೆ, ಅಂದರೆ ನಾಟ್ ಫಾರ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತ ರಿಪೋರ್ಟ್ ಬಂದಿದೆ. ಆದರೆ NABL ಎಂಪೆನಲ್ಡ್ ಲ್ಯಾಬ್ ಅಲ್ಲಿ ಅದೇ ಸ್ಯಾಂಪಲ್ ನಾಟ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಬಿಕಾಸ್ ಆಫ್ ಎಂಡೋಟಾಕ್ಸಿನ್ ಬಂದಿದೆ. ಸೊ ಆ ಹಿನ್ನೆಲೆಯಲ್ಲಿ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟಿಗೆ ಇನ್ನೊಮ್ಮೆ ಸ್ಯಾಂಪಲ್ ತಗೊಂಡು ಚೆಕ್ ಮಾಡಲಿಕ್ಕೆ ಹೇಳಲಾಗಿದೆ. ಇನ್ನು ಬಾಣಂತಿಯರ ಸಾವನ್ನೇ ಅಸ್ತ್ರ ಮಾಡಿಕೊಂಡು ವಾಗ್ದಾಳಿ ನಡೆಸುತ್ತಿರೋ ಬಿಜೆಪಿ ನಾಯಕರಿಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಠಕ್ಕರ್ ಕೊಟ್ಟಿದ್ದಾರೆ. ಬಿಜೆಪಿಯವರು ಪ್ರಚಾರಕ್ಕೆ ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ, ಆಸ್ಪತ್ರೆಯಲ್ಲಿ ಸಾವಾಗೋದು ಕಾಮನ್ ಎಂದಿದ್ದಾರೆ. ಪ್ರತಿ ವರ್ಷನೂ ಕೂಡ ಜನ ತೀರ್ಕೊಳ್ತಾರೆ. ಸೊ ಅದಕ್ಕೂ ಇದಕ್ಕೂ ದಯವಿಟ್ಟು ಸುಮ್ಮನೆ ಯಾವುದೋ ಒಂದು ರಾಜಕೀಯ ಉದ್ದೇಶ ಇಟ್ಕೊಂಡು ಮಾತನಾಡಬಾರ್ದು. ಏನಾದ್ರೂ ಅಲ್ಲಿ ನಿಜವಾಗ್ಲೂ ಲೋಪದೋಷಗಳಾಗಿದೆ, ಅದ್ರ ಬಗ್ಗೆ ಮಾತಾಡೋಣ. ಒಟ್ನಲ್ಲಿ ಸರಕಾರದ ಕೈ ಸೇರಿರೋ 1 ವರದಿಯಲ್ಲಿ ಬೆಚ್ಚಿ ಬೀಳಿಸೋ ಅಂಶ ಬಯಲಾಗಿದ್ದು, ಇನ್ನುಳಿದ 2 ವರದಿಯಲ್ಲಿ ಯಾವೆಲ್ಲ ಅಂಶ ಬೆಳಕಿಗೆ ಬರಲಿದೆ ಅನ್ನೋದೇ ಕುತೂಹಲ. ಹಂಸ ಶ್ಯಾಮಲ, ನ್ಯೂಸ್ 18, ಬೆಂಗಳೂರು. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಶಿಕ್ಷೆ ಅನುಭವಿಸಬೇಕು ಅಂತಾರಲ್ಲ, ಇದಕ್ಕೆ ನೋಡಿ. ಮನೆ ಓನರ್ ಮಾಡಿದ ಹಗರಣಕ್ಕೆ ಬಾಡಿಗೆಗಿದ್ದವರು ಬೀದಿಗೆ ಬಿದ್ದಿದ್ದಾರೆ. ಲಕ್ಷ ಲಕ್ಷ ಅಡ್ವಾನ್ಸ್ ಕೊಟ್ಟಿ ಬಾಡಿಗೆಗಿದ್ದವರು ರಾತ್ರೋರಾತ್ರಿ ಬೀದಿ ಪಾಲಾಗಿದ್ದಾರೆ. ಓನರ್ ಕಳ್ಳಾಟ, ಬಾಡಿಗೆದಾರನಿಗೆ ಕಂಟಕ. ಮಳೆ ಅಬ್ಬರದ ಮಧ್ಯೆ ಬೀದಿಗೆ ಬಿತ್ತು ಕುಟುಂಬ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕ್ತಾರೆ ಅಂತಾರಲ್ಲ, ಇದಕ್ಕೆ ನೋಡಿ.
ಇಲ್ಲಿ ತಪ್ಪು ಮಾಡಿದ್ಯಾರೋ, ಶಿಕ್ಷೆ ಅನುಭವಿಸ್ತಾ ಇರೋದ್ಯಾರೋ? ಓನರ್ ಮಾಡಿದಂತಹ ಮನೆ ಮುರುಕ ಕೆಲಸಕ್ಕೆ ಬಾಡಿಗೆಗೆ ಇದ್ದವರು ಭೀತಿಗೆ ಬಿದ್ದಿದ್ದಾರೆ. ಮಳೆ ಅಬ್ಬರಿಸ್ತಾ ಇರೋ ಹೊತ್ತಲ್ಲೇ ಮನೆಗೆ ಬಂದ ಬ್ಯಾಂಕ್ ಸಿಬ್ಬಂದಿ ರಾತ್ರೋರಾತ್ರಿ ಎಲ್ಲರನ್ನ ಹೊರಗೆ ಹಾಕಿದ್ದಾರೆ. ನಾವು ಲಕ್ಷ ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೇವೆ, ಪ್ರತಿ ತಿಂಗಳು ಬಾಡಿಗೆ ಕಟ್ತಿದ್ದೀವಿ, ಆದ್ರೂ ಬಿಡದೆ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಅಂತ ಗೋಳಾಡುವಂತಾಗಿದೆ. ಬೆಳಗಾವಿಯ ರಾಮನಗರದಲ್ಲಿ ಇಮ್ರಾನ್ ಭಾಗವಾನ್ ಅನ್ನೋರ ಮನೆಯಲ್ಲಿ ಬಾಡಿಗೆಗಿದ್ದ ಮುರ್ತಜಾ ಪಟೇಲ್ 5 ಲಕ್ಷ ಅಡ್ವಾನ್ಸ್, ತಿಂಗಳಿಗೆ 20,000 ಬಾಡಿಗೆ ಕಟ್ಕೊಂಡು ಇಲ್ಲೇ ವಾಸವಾಗಿದ್ರು. ಕಳೆದ 13 ತಿಂಗಳಿನಿಂದಲೂ ಇದೇ ಮನೆಯಲ್ಲಿದ್ರು. ಆದ್ರೆ ಓನರ್ ಇಮ್ರಾನ್ ತಂದೆ ಬಶೀರ್ 5 ವರ್ಷಗಳ ಹಿಂದೆ ಖಾಸಗಿ ಫೈನಾನ್ಸ್ನಲ್ಲಿ 45 ಲಕ್ಷ ಸಾಲ ಮಾಡಿದ್ರಂತೆ. ಇದಾದ ಕೆಲವೇ ತಿಂಗಳಲ್ಲಿ ಬಶೀರ್ ಸಾವನ್ನಪ್ತಾರೆ. ಸಾಲದ ಹಣ ಕಟ್ಟಿ ಅಂತ ಮನೆಗೆ ಬಂದಾಗ ಇಮ್ರಾನ್ ಕಿರಿಕ್ ಶುರು ಮಾಡಿದ್ದ. ನಾನು ಸಾಲ ತೀರಿಸಲ್ಲ ಅಂತ ಜಗಳಕ್ಕೆ ನಿಂತಿದ್ದ. ಹೀಗಾಗಿ ಇಮ್ರಾನ್ ಮತ್ತು ಫೈನಾನ್ಸ್ ಸಿಬ್ಬಂದಿ ಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದ್ದು ಮನೆ ಜಪ್ತಿ ಮಾಡುವಂತೆ ಸೂಚನೆ ನೀಡಿದೆ. ಹೀಗಾಗಿ ನಿನ್ನೆ ಸಂಜೆ ಏಕಾಏಕಿ ಮನೆಗೆ ಬಂದ ಸಿಬ್ಬಂದಿ ಬಾಡಿಗೆಗೆ ಇದ್ದವರನ್ನೆಲ್ಲ ಹೊರಗೆ ಹಾಕಿ ಮನೆಗೆ ಸೀಲ್ ಹೊಡೆದು ಹೋಗಿದ್ದಾರೆ. ಮನೆಯಾಗ ಸಾಮಾನು ತೊಗೊಳಕ್ಕೂ ಬಿಟ್ಟಿಲ್ಲ ಸರ್. ಅಟ್ ಎ ಟೈಮ್ ಬಂದು ಹೊರಗೆ ಕಳಿಸ್ಕೊಟ್ಟು ಎಲ್ಲ ಲೇಡೀಸ್ ಇದೆಲ್ಲ ಬೀದಿಗೆ ಬಂದಿದ್ದಾರೆ ಸರ್. ಈಗ ನಾವು ಸುರಿತಾ ಮಳೆಯಲ್ಲಿ ಎಲ್ಲಿ ಹೋಗಬೇಕು, ನಮಗೇನೋ ಒಂದು ನ್ಯಾಯ ದೊರಕಿಲ್ಲ ವಿನಂತಿ ಸರ್. 31 lakh rupees ಇವರು ಆಲ್ರೆಡಿ ಪೇ ಮಾಡಿದ್ದಾರೆ 2022 ಆಫ್ಟರ್ ಅಕ್ಟೋಬರ್. ಡಿಪಾಸಿಟ್ ಇದೆ 5 ಲಕ್ಷ ರೂಪಾಯಿ ಡಿಪಾಸಿಟ್ ಇದೆ. ಬಾಡಿಗೆ ಎಷ್ಟದಕ್ಕೆ 20,000 ಬಾಡಿಗೆ ಕೊಡ್ತೀವಿ ಸರ್ ಮಂತ್ಲಿ. ಯಾವುದು ನಮ್ದು ಏನು ಬಾಡಿಗೆ ತಗೊಳ್ಳಿಲ್ಲ ಓನರ್ಗೆ. ಮಂತ್ಲಿ ನಮ್ಮ ಅಕೌಂಟಿಂದ ಪೇ ಆಗ್ತದೆ. ಸುರಿಯೋ ಮಳೆಯಲ್ಲೇ ಮನೆಯ ವಸ್ತುಗಳನ್ನೆಲ್ಲ ಹೊರಗೆ ಹಾಕಿದ್ದಾರೆ. ಮೊದಲೇ ಕತ್ತಲ ರಾತ್ರಿ, ಒಮ್ಮಿಂದೊಮ್ಮೆಲೆ ಎಲ್ಲ ವಸ್ತುಗಳನ್ನ ತಗೊಂಡು ಮನೆ ಬಿಟ್ಟು ಹೋಗಿ ಅಂದ್ರೆ ಎಲ್ಲೋಗ್ತಾರೆ ಹೇಳಿ? ಮೊದಲೇ ಸೂಚನೆಯನ್ನ ಕೊಟ್ಟಿದ್ರೆ ಪರ್ಯಾಯ ವ್ಯವಸ್ಥೆಯನ್ನಾದ್ರೂ ಮಾಡ್ಕೊಳ್ತಿದ್ವಿ. ಈಗ ಲಕ್ಷ ಲಕ್ಷ ಅಡ್ವಾನ್ಸ್ ಬಿಟ್ಟು ಎಲ್ಲಾದ್ರೂ ಹೋಗಿ ಅಂದ್ರೆ ಹೇಗೆ ಅಂತ ಕಣ್ಣೀರಿಡ್ತಿದ್ದಾರೆ. ಅವ್ರು ಲೋನ್ ತುಂಬಿಲ್ಲ ಅಂತಾರೆ ಅವ್ರು. ಘರ್ ಮಾಲೀಕ್ರಿ. ಮತ್ತು ನಾವು ಇಲ್ಲಿ ಕಿರಾಯದವ್ರು ನಮಗೆ ಬಂತ ಸ್ವಲ್ಪ ಟೋರ್ಚರ್ ಮಾಡಕತ್ತಾರೆ. ಸೀಸ್ ಮಾಡಿ ಹೋಗ್ಯಾರ. ಹೊರಗೆ ಬರ್ರಿ ಲೇಡೀಸ್ ಪೊಲೀಸ್ ಭಾಳ ಟೋರ್ಚರ್ ಮಾಡಿರ್ರಿ. ಭಾಳ ಮಂದಿ ಬಂದಿದ್ರು. ಅವ್ರು ಬ್ಯಾಂಕ್ದವ್ರಿ, ವಕೀಲ, ಪೊಲೀಸ್ಗಳ್ರಿ, ಲೇಡೀಸ್ ಪೊಲೀಸ್ ಎಲ್ಲ ಬಂದಿದ್ರು. ಒಟ್ಟು ನಿಂದ್ರಾಕನು ಕೊಡವಲ್ತ್ರಿ ಅವ್ರು. ಹೊರಗೆ ಬರ್ರಿ ಅಂತ ಸರ್. ಒಟ್ನಲ್ಲಿ ಮನೆ ಮಾಲೀಕ ಹಾಗೂ ಫೈನಾನ್ಸ್ನವರ ಕಿತ್ತಾಟದಲ್ಲಿ ಬಾಡಿಗೆಗಿದ್ದ ಕುಟುಂಬ ಬೀದಿಗೆ ಬಿದ್ದಿದ್ದು, ನಾವು ಕೊಟ್ಟ ಅಡ್ವಾನ್ಸ್ ಆದ್ರೂ ಸಿಗುತ್ತೋ ಇಲ್ವೋ ಅಂತ ಕಂಗಾಲಾಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಚಳಿಗಾಲದ ಅಧಿವೇಶನದ ಮೊದಲ ದಿನವೇ ಕೋಲಾಹಲ ಸೃಷ್ಟಿಯಾಗಿತ್ತು. ಸರ್ಕಾರದ ಹಗರಣಗಳನ್ನ ಮುಂದಿಟ್ಕೊಂಡು ಬಿಜೆಪಿ ಮುಗಿಬೀಳ್ತಿದ್ದಂತೆ ಕಾಂಗ್ರೆಸ್ ಕಲಿಗಳು ಕೆರಳಿ ಕೆಂಡವಾಗಿದ್ದಾರೆ. ಈ ಅನ್ನಪೂರ್ಣ ಎಂಬ ಹೆಸರಿನವಳಾದ ನಾನು ವಿಧಾನಸಭೆ ಸದಸ್ಯನಾಗಿ ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಿದೆ. ಚಳಿಗಾಲದ ಹೊತ್ತಲ್ಲಿ ಕಾವೇರಿದ ಸದನ ನಡೆಸೋಕೆ ರಾಜ್ಯ ನಾಯಕರು ಸಜ್ಜಾಗಿ ನಿಂತಿದ್ದಾರೆ. ಮೊದಲ ದಿನವೇ ಒಂದಿಷ್ಟು ಸದ್ದು ಗದ್ದಲ ಜೋರಾಗಿತ್ತು. ಉಪಚುನಾವಣೆಯಲ್ಲಿ ಗೆದ್ದ 3 ಶಾಸಕರು ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು. ಈ ಅನ್ನಪೂರ್ಣ ಎಂಬ ಹೆಸರಿನವಳಾದ ನಾನು ವಿಧಾನಸಭೆಯ ಸದಸ್ಯಳಾಗಿ ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸಿಪಿ ಯೋಗೇಶ್ವರ ಎಂಬ ಹೆಸರನ್ನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಪಠಾಣಿ ಅಸೀರ್ ಅಹಮದ್ ಖಾನ್ ಎಂಬ ಹೆಸರಿನವನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನನ್ನ ಪೂಜ್ಯ ತಂದೆ ತಾಯಿ ಹಾಗೂ ಭಾರತದ ಸಂವಿಧಾನದ ಮೇಲೆ ಪ್ರಮಾಣ ಮಾಡುತ್ತೇನೆ. ಸದನದ ಮೊದಲ ದಿನವೇ ವಕ್ಫ್ ಕೋಲಾಹಲ. ಮೊದಲ ದಿನದ ಅಧಿವೇಶನದಲ್ಲೇ ಕೋಲಾಹಲ ಸೃಷ್ಟಿಯಾಗಿತ್ತು. ರಾಜ್ಯಾದ್ಯಂತ ಬೆಂಕಿ ಹಚ್ಚಿರೋ ವಕ್ಫ್ ವಿಷಯವನ್ನ ಬಿಜೆಪಿ ನಾಯಕರು ಪ್ರಸ್ತಾಪಿಸುತ್ತಿದ್ದಂತೆ ದೊಡ್ಡ ಹೈಡ್ರಾಮಾವೇ ನಡೆಯಿತು. ವಕ್ಫ್ ಬಗ್ಗೆ ನಿಲುವಳಿ ಸೂಚನೆ ಕೊಟ್ಟಿದ್ದೇವೆ, ಮೊದಲು ಅದನ್ನ ಚರ್ಚೆ ಮಾಡಲು ಅವಕಾಶ ಕೊಡಿ ಅಂತ ಅಶೋಕ್ ಪಟ್ಟು ಹಿಡಿದ್ರು. ಈ ವೇಳೆ ಕೈ ನಾಯಕರು ಸಿಡಿದೇಳುತ್ತಿದ್ದಂತೆ ಮಾತಿನ ಮಹಾಯುದ್ಧವೇ ನಡೆಯಿತು. ಕಿಚ್ಚು ಹಚ್ಚಿದ ಪಂಚಮಸಾಲಿ ಮೀಸಲಾತಿ. ಲಿಂಗಾಯತ ಪಂಚಮಸಾಲಿ ಮೀಸಲಾತಿಗಾಗಿ ನಾಳೆ ಟ್ರ್ಯಾಕ್ಟರ್ ರ್ಯಾಲಿ ಮೂಲಕ ಸುವರ್ಣಸೌಧ ಮುತ್ತಿಗೆ ಹಾಕುವುದಕ್ಕೆ ಹೋರಾಟಗಾರರು ಸಜ್ಜಾಗಿದ್ದಾರೆ.
ಆದರೆ ನಗರದಲ್ಲಿ ಟ್ರ್ಯಾಕ್ಟರ್ ಚಾಲನೆ ಮಾಡದಂತೆ ನಿಷೇಧ ಹೇರಿದ್ದಕ್ಕೆ ಪಂಚಮಸಾಲಿ ಸ್ವಾಮೀಜಿ ಸಿಡಿದೆದ್ದಿದ್ದಾರೆ. ಪಂಚಮಸಾಲಿ ಸಮಾಜದ ಒಂದು ಮೀಸಲಾತಿ ಬಗ್ಗೆ ಒಂದು ಧ್ವನಿಯನ್ನ ಎತ್ತಿದ್ದಾರೆ. ಈ ಒಂದು ಹೋರಾಟದ ಪರವಾಗಿ ನಾವು ಕೂಡ ಸಂಪೂರ್ಣವಾಗಿ ಬೆಂಬಲ ನೀಡ್ತೇವೆ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದೇನೆ. ನಿರ್ಬಂಧ ಹೇರಬಾರ್ದು, ಯಾವುದೇ ಇದು ಪ್ರಜಾಪ್ರಭುತ್ವ. ನಾನು ಕೂಡ ಸರ್ಕಾರದಲ್ಲಿದ್ದೀನಿ, ಆದರೆ ನಿರ್ಬಂಧ ಯಾಕೆ ಹೇರಿದ್ದಾರೆ ಅಂತ ನನಗೂ ಗೊತ್ತಾದ ತಕ್ಷಣ ನಾನು ಕೂಡ ಇಮಿಡಿಯೇಟ್ ಆಗಿ ಮಾತಾಡಿದ್ದೀನಿ. ಪರಿಷತ್ನಲ್ಲಿ ಬಿಪಿಎಲ್ ಕಾರ್ಡ್ ಜಟಾಪಟಿ. ವಿಧಾನ ಪರಿಷತ್ನಲ್ಲಿ ಬಿಪಿಎಲ್ ಕಾರ್ಡ್ ಕಾಳಗ ಜೋರಾಗಿತ್ತು. ಕಾರ್ಡ್ ಕ್ಯಾನ್ಸಲ್ ಬಗ್ಗೆ ಪ್ರಸ್ತಾಪಿಸಿದ ಜೆಡಿಎಸ್ ಸದಸ್ಯ ತಿಪ್ಪೇಸ್ವಾಮಿ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಈ ವೇಳೆ ಮಧ್ಯಪ್ರವೇಶಿಸಿದ ಸಚಿವ ಮುನಿಯಪ್ಪ, ಐಟಿ ಫೈಲ್ ಮಾಡುವವರ ಪಡಿತರ ಚೀಟಿ ಮಾತ್ರ ರದ್ದು ಮಾಡಿದ್ದೇವೆ, ಬಡವರ ಕಾರ್ಡ್ ರದ್ದು ಮಾಡಿಲ್ಲ ಅಂದರು. ನಾವು ಸಂಪೂರ್ಣವಾಗಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಆದಾಯ 1,20,000 ಇರೋರಿಗೆ ಬಿಟ್ಟು ಉಳಿದ ಎಲ್ಲ ಕಾರ್ಡ್ಗಳಿಗೂ ಏನು ತಕರಾರಿಲ್ಲದೆ ಅಕ್ಕಿಯನ್ನು ಸರಬರಾಜು ಮಾಡ್ತಾ ಇದ್ದೀವಿ. ಬೆಳಗಾವಿಯಲ್ಲಿ ಅಧಿವೇಶನ ಶುರುವಾಯಿತು ಅಂದ್ರೆ ಎಂಇಎಸ್ ಕಿರಿಕ್ ಇದ್ದಿದ್ದೆ. ಅಧಿವೇಶನಕ್ಕೆ ವಿರುದ್ಧವಾಗಿ ಮಹಾಮೇಳಾವ್ ನಡೆಸಲು ಬಂದವರನ್ನ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ. ಒಟ್ನಲ್ಲಿ ಚಳಿಗಾಲದ ಅಧಿವೇಶನ ರಂಗೇರಿದ್ದು 9 ದಿನಗಳ ಕಾಲ ಮಾತಿನ ಮಲ್ಲಯುದ್ಧ ನಡೆಯುವುದು ಖಾಯಂ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಬೆಳಗಾವಿ. ಶಿವಮೊಗ್ಗ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಯುವ ಮನಸ್ಸುಗಳ ಕಲರವ ಶುರುವಾಗಿದೆ. ಸಹ್ಯಾದ್ರಿ ಉತ್ಸವದ ಹೆಸರಿನಲ್ಲಿ ವಿದ್ಯಾರ್ಥಿನಿಯರು ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಕೋಲಾಟದ ಸದ್ದಿನ ಜೊತೆಗೆ ಪೂಜಾ ಕುಣಿತದ ಹೆಜ್ಜೆ, ಕಂಸಾಳೆನಾದ, ಡೊಳ್ಳು ಕುಣಿತದ ಅಬ್ಬರ, ನವಿಲುಗಳ ನಾಟ್ಯದ ಜೊತೆಗೆ ದೇವತೆಗಳ ವೇಷಭೂಷಣ. ಹೆಣ್ಮಕ್ಕಳು ಸೀರೆಯಲ್ಲಿ ಮಿಂಚುತ್ತಿದ್ರೆ ಗಂಡ ಹೆಣ್ಗಳು ಬಿಳಿ ಪಂಚೆಯುಟ್ಟು ಮಿರಮಿರ ಅಂತಿದ್ರು. ಇದೆಲ್ಲವೂ ಕಂಡುಬಂದಿದ್ದು ಕುವೆಂಪು ವಿಶ್ವವಿದ್ಯಾಲಯದ ಸಹ್ಯಾದ್ರಿ ಉತ್ಸವದಲ್ಲಿ. ಶಿವಮೊಗ್ಗ ಜಿಲ್ಲೆಯ ಶಂಕರಘಟ್ಟದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ನಡೆಯುವ ಸಹ್ಯಾದ್ರಿ ಉತ್ಸವ ಅಂದ್ರೆ ಸಿಕ್ಕಾಬಟ್ಟೆ ಫೇಮಸ್. ಆದರೆ ಕಳೆದ 5 ವರ್ಷಗಳಿಂದ ಹಲವು ಕಾರಣಗಳಿಂದ ನಿಂತಿದ್ದ ಸಂಭ್ರಮಕ್ಕೆ ಮತ್ತೆ ಚಾಲನೆ ಸಿಕ್ಕಿದೆ. ಕುವೆಂಪು ವಿವಿ ಅಡಿಯಲ್ಲಿ ಬರೋ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಕುಣಿದು ಕುಪ್ಪಳಿಸಿದ್ದಾರೆ. ನಾವು ಕಮಲಾ ನೆಹರು ಕಾಲೇಜಿಂದ ಬಂದಿದ್ದೀವಿ ಸಹ್ಯಾದ್ರಿ ಉತ್ಸವಕ್ಕೆ. ನಾವು ಫಸ್ಟ್ ಟೈಮ್ ಬಂದಿರೋದು. ನಾವು ನಮ್ಮ ನಾಡ ಹಬ್ಬ ದಸರಾನ ರಿಪ್ರೆಸೆಂಟ್ ಮಾಡಿದ್ವಿ. ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮದು ವಿಮೆನ್ಸ್ ಕಾಲೇಜ್, ನಾವು ನವಶಕ್ತಿಯರನ್ನ ರಿಪ್ರೆಸೆಂಟ್ ಮಾಡಿದ್ದೀವಿ. ನಮ್ಮ ದಸರಾ ಹಬ್ಬನ ನಾವು ಇಲ್ಲಿ ಶೋ ಮಾಡಿದ್ದೀವಿ. ತುಂಬ ಚೆನ್ನಾಗಿ ನಡೀತಾ ಇದೆ ಸಹ್ಯಾದ್ರಿ ಉತ್ಸವ. ಕಾಂಪಿಟೇಷನ್ ತುಂಬ ಟಫ್ ಆಗಿದೆ. ನಾವು ನಮ್ಮ ಬೆಸ್ಟನ್ನು ಕೊಟ್ಟಿದ್ದೀವಿ. ಸಹ್ಯಾದ್ರಿ ಉತ್ಸವದಲ್ಲಿ ಮಲೆನಾಡಿನ ಸಂಸ್ಕೃತಿಯೇ ಮೇಳೈಸುತ್ತೆ. ಒಂದೊಂದು ಕಾಲೇಜಿನದ್ದು ಒಂದೊಂದು ಥೀಮ್. ಒಬ್ಬರು ದೇವರ ವೇಷ ಹಾಕಿದ್ರೆ ಇನ್ನೊಬ್ರು ಕೋಲಾಟದ ಕಲರವ ತೋರಿಸ್ತಾರೆ, ಮತ್ತೊಬ್ಬರು ಕಂಸಾಳೆಯ ಕಲರವ ಬೀರ್ತಾರೆ. ನಾವು ತುಂಗಾ ಮಹಾವಿದ್ಯಾಲಯ ತೀರ್ಥಹಳ್ಳಿಯಿಂದ ಬಂದಿರೋದು. ಕಳೆದ 5 ವರ್ಷದಿಂದ ಸಹ್ಯಾದ್ರಿ ಉತ್ಸವ ಮಾಡಿರಲಿಲ್ಲ. ಈ ವರ್ಷ ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ನಾವು ಕೂಡ ಎಲ್ಲ ಕಾಂಪಿಟೇಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಮಗೆ ತುಂಬ ಖುಷಿ ಇದೆ. ಈಗ ಮೆರವಣಿಗೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದು ತುಂಬ ಖುಷಿ ಇದೆ. ಕಾಂಪಿಟೇಷನ್ಸ್ಗಳಲ್ಲಿ ಏನಾಗುತ್ತೆ ಅಂತ ನೋಡಬೇಕು. ಮಲೆನಾಡ ಮಡಿಲಲ್ಲಿ 3 ದಿನಗಳ ಕಾಲ ಯುವ ಮನಸ್ಸುಗಳ ಕಲರವ ಕೇಳಿಬರಲಿದ್ದು ಸಹ್ಯಾದ್ರಿ ಉತ್ಸವ ಹೊಸದೊಂದು ಲೋಕವನ್ನೇ ಸೃಷ್ಟಿಸಲಿದೆ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಚಾಮುಂಡಿ ಬೆಟ್ಟ ಹತ್ತುವ ಮಹಿಳೆಯರಿಗೆ ಇರಲಿಲ್ಲ ಶೌಚಾಲಯ. ನ್ಯೂಸ್ 18 ವರದಿ ಬೆನ್ನಲ್ಲೇ ಮೆಗಾ ಇಂಪ್ಯಾಕ್ಟ್. ಚಾಮುಂಡಿ ಬೆಟ್ಟ ಹತ್ತು ಮಹಿಳೆಯರಿಗಿರಲಿಲ್ಲ ಶೌಚಾಲಯ. ಚಾಮುಂಡಿ ಬೆಟ್ಟಗಳಿಗೆ ಭಕ್ತಾದಿಗಳು ತುಂಬಾ ಜನ ಬರ್ತಾರೆ, ಆದರೆ ಎಷ್ಟೋ ವರ್ಷಗಳಿಂದ ಇಲ್ಲಿ ಯಾವುದೇ ತರಹದ ಶೌಚಾಲಯಗಳು ಇಲ್ಲ. ನ್ಯೂಸ್ 18 ನಿರಂತರ ವರದಿ, ಅಧಿಕಾರಿಗಳಿಗೆ ಮುಟ್ಟಿತು ಬಿಸಿ. ಒಂದೇ ವಾರದಲ್ಲಿ ಆಗತ್ತಂತೆ ಕಾರ್ಯ, ಅಧಿಕಾರಿಗಳು ಕೊಟ್ರು ಅಭಯ. ಇಮಿಡಿಯೇಟ್ ಆಕ್ಷನ್ ಆಗಿ ನಾವು ಈ ಟಾಯ್ಲೆಟ್ಸ್ ಅನ್ನ ಅಲ್ಲಿ ಅರೇಂಜ್ ಮಾಡ್ತಾ ಇದೀವಿ. ವಾದದ ಹತ್ರ ಇಮಿಡಿಯೇಟ್ಲಿ ಆಕ್ಷನ್ ತಗೋತೀವಿ. ಬೆಟ್ಟದ ಮೇಲೆ ಈ ಶೌಚ, ಇದು ನ್ಯೂಸ್ 18 ಮೆಗಾ ಇಂಪ್ಯಾಕ್ಟ್. ಚಾಲಕ ನಿರ್ಲಕ್ಷ್ಯಕ್ಕೆ ಬಾರ್ ಅಂಗಡಿಗೆ ಬಸ್ ಡಿಕ್ಕಿ, ಗುದ್ದಿದ ರಭಸಕ್ಕೆ ರಸ್ತೆ ಬದಿ ನಿಂತಿದ್ದ ಬೈಕ್ಗಳು ಜಖಂ. ಹುಬ್ಬಳ್ಳಿಯ ಬೈರಿ ದೇವರಕೊಪ್ಪದ ಬಳಿ ಘಟನೆ.
ಮಹಿಳೆಯರ ಒಳ ಉಡುಪು ಕದಿತಿದ್ದ ಖದೀಮ, ಕೊನೆಗೂ ಸೈಕೋ ಕಳ್ಳ ಲಾಕ್ ಬಿತ್ತು ಗೂಸ. ಹುಬ್ಬಳ್ಳಿಯ ನೇಕಾರ ನಗರದಲ್ಲಿ ಘಟನೆ. ಮಂಡ್ಯದಲ್ಲಿ ತಾರಕಕ್ಕೇರಿದ ಬಾಡೂಟದ ಗದ್ದಲ. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟಕ್ಕೆ ಪಟ್ಟು. ಸಾಮೂಹಿಕವಾಗಿ ಮೊಟ್ಟೆ ತಿಂದು ಹೋರಾಟ. ಅಪ್ರಾಪ್ತ ವಿದ್ಯಾರ್ಥಿನಿ ಮೇಲೆ ಶಿಕ್ಷಕನಿಂದಲೇ ಅತ್ಯಾಚಾರ. ಘಟನೆ ಖಂಡಿಸಿ ಕಲಬುರಗಿಯಲ್ಲಿ ಪ್ರೊಟೆಸ್ಟ್. ಧರಣಿ ವೇಳೆ ಕಲ್ಲು ತೂರಾಟ, ಖಾಕಿ ಕಟ್ಟೆಚ್ಚರ. ಕಳಪೆ ತೊಗರಿ ಹಂಚಿಕೆಗೆ ಸಿಡಿದೆದ್ದ ಅನ್ನದಾತರು. ವಿಜಯಪುರದ ತಾಳಿಕೋಟೆ ಪಟ್ಟಣದಲ್ಲಿ ರಸ್ತೆ ತಡೆದು ಹೋರಾಟ. ಟ್ರ್ಯಾಕ್ಟರ್ ರ್ಯಾಲಿ ನಡೆಸಿ ಆಕ್ರೋಶ. ಸರ್ಕಾರದ ವಿರುದ್ಧ ಬಂಜಾರ ಸಮುದಾಯದವರ ಆಕ್ರೋಶ. ಒಳ ಮೀಸಲಾತಿ ಜಾರಿಗೊಳಿಸದಂತೆ ಆಗ್ರಹ. ಶಿವಮೊಗ್ಗದ ಡಿಸಿ ಕಚೇರಿ ಮುಂದೆ ಹೋರಾಟ. ಮೈಸೂರಿನ ಕೆ ಹೆಮ್ಮನಹಳ್ಳಿಯಲ್ಲಿ ಕಾಡಾನೆಗಳು ರೌಂಡ್ಸ್. ತೆಂಗು, ರಾಗಿ, ಭತ್ತದ ಬೆಳೆ ನಾಶ. ಗಜಪಡೆ ಕಂಡು ಬೆಚ್ಚಿಬಿದ್ದ ಗ್ರಾಮಸ್ಥರು. ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.